ಹೌದು, ದಂಧೆಕೋರರಿಗೆ ಪ್ರಾಕೃತಿಕ ಸಂಪತ್ತಿನ ಮೇಲೆಯೇ ಕಣ್ಣು. ಸುಲಭವಾಗಿ ಸಿಗುವ ಪ್ರಕೃತಿಯ ಒಡಲನ್ನು ಬೊಗೆದು ಖಾಲಿ ಮಾಡುವುದನ್ನೇ ರೂಢಿಸಿಕೊಂಡಿರುವ ಈ ದಂಧೆಕೋರರು ಕಲ್ಲು, ಮರ ಸೇರಿದಂತೆ ಎಲ್ಲ ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾರೆ. ಇದೀಗ ಈ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಯಾಗಿರುವುದು ಮಣ್ಣು ದಂಧೆ. ಕೆರೆಗಳ ಒಡಲಿನಲ್ಲಿರುವ ಮಣ್ಣು ಲೂಟಿ ಮಾಡಲು ಮುಂದಾಗಿರುವ ಈ ದಂಧೆಕೋರರು ಸ್ಥಳೀಯರ ರೈತರಿಗೆ ಮಣ್ಣು ಸಿಗದಂತೆ ಮಾಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 6 ಕೆರೆಗಳು ಈಗಾಗಲೇ ಬತ್ತಿ ಹೋಗಿವೆ. ಕೆರೆಯ ಸುತ್ತಮುತ್ತಲ ರೈತರು ಸಾಗುವಳಿ ಮಾಡುವ ಜಮೀನುಗಳಿಗೆ ಕೆರೆಗಳಲ್ಲಿರುವ ಮಣ್ಣನ್ನು ತಮ್ಮ ಜಮೀನಿಗೆ ಹಾಕಿಕೊಳ್ಳಲು ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಅಕ್ರಮ ಮಣ್ಣು ಮಾರುವವರ ಕಣ್ಣಿಗೆ ಈ ಅದೋಷ ಮತ್ತು ಕೆರೆಗಳಲ್ಲಿನ ಮಣ್ಣು ಎರಡೂ ಬಿದ್ದಿದ್ದು, ಕೆರೆಗಳಲ್ಲಿನ ಮಣ್ಣು ಈಗಾಗಲೇ ಹಲವು ತಿಂಗಳಿಂದ ಅಕ್ರಮವಾಗಿ ಬಾಗೇಪಲ್ಲಿ ಕಡೆ ಖಾಸಗಿ ಲೇಔಟ್ಗಳಿಗೆ ರವಾನೆಯಾಗುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುಡಿಬಂಡೆಯಿಂದ ಬಾಗೇಪಲ್ಲಿಗೆ ಪ್ರತಿನಿತ್ಯ ಹಲವಾರು ಇಲಾಖೆಗಳ ಅಧಿಕಾರಿಗಳು ಸಂಚರಿಸುತ್ತಿರುತ್ತಾರೆ. ಆದರೆ ಅಧಿಕಾರಿಗಳ ಮುಂದೆಯೇ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಕೆರೆಗಳಲ್ಲಿರುವ ಮಣ್ಣು ಸ್ಥಳೀಯ ರೈತರು ಮಾತ್ರ ತಮ್ಮ ಜಮೀನುಗಳಿಗೆ ಸಾಗಿಸಲು ಅವಕಾಶ ನೀಡಿ ಜಿಲ್ಲಾಡಳಿತ ಆದೇಶ ನೀಡಿದೆ. ಆದರೆ ಖಾಸಗಿ ಲೇಔಟ್ ಮಾಲೀಕರು ತಮ್ಮ ಜಮೀನುಗಳನ್ನು ಸಮತಟ್ಟು ಮಾಡಬೇಕಿದ್ದು, ಇದಕ್ಕೆ ಯಥೇಚ್ಛವಾಗಿ ಮಣ್ಣಿನ ಅಗತ್ಯವಿದೆ. ಆದರೆ ಖಾಸಗಿಯಾಗಿ ಖರೀದಿ ಮಾಡಬೇಕಾದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ತಗಲುತ್ತಿದ್ದು, ಇದನ್ನು ತಪ್ಪಿಸಲು ದಂಧೆಕೋರರು ಕೆರೆಗಳ ಒಡಲು ಖಾಲಿ ಮಾಡುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ಹಿಂದೆ ಮಣ್ಣು ದಂಧೆಕೋರರ ಕೈವಾಡ ಇರುವ ಶಂಕೆ ವ್ಯಕ್ತವಾಗುತ್ತಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಕೆರೆಗಳ ಒಡಲು ಬೊಗೆಯುತ್ತಿರುವ ಮಣ್ಣು ದಂಧೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಕಾನೂನಿನ ಭಯ ಇಲ್ಲದೆ ಕೆರೆಗಳಲ್ಲಿನ ಮಣ್ಣು ರಾಜಾರೋಷವಾಗಿ ಸಾಗಿಸುತ್ತಿರುವ ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದಲ್ಲಿ ಅದು ಕೆರೆಗಳ ಉಳಿವಿಗೆ ಅಪಾಯ ತಂದೊಡ್ಡುವ ಆತಂಕ ಎದುರಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಇಲ್ಲವೇ ಜಿಲ್ಲಾಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿ ಕೆರೆಗಳಲ್ಲಿ ರೈತರನ್ನು ಹೊರತುಪಡಿಸಿ ಇತರೆ ದಂಧೆಕೋರರು ಮಣ್ಣು ತೆಗೆಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಆದರೆ ಜಾಣ ನಿದ್ದೆಗೆ ಜಾರಿರುವ ಅಧಿಕಾರಿಗಳು ಇತ್ತ ಗಮನ ಹರಿಸಲಿದ್ದಾರೆ, ಕಾದು ನೋಡಬೇಕಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.